ಜೈ ಶ್ರೀ ಗುರುದೇವ್, ಜೈ ಶ್ರೀ ಗನ್ನಡಂಗೆಲ್ಗೆ. ಬಂಧುಗಳೇ, ನಾವು ಕರ್ನಾಟಕ ಬಂಧುಗಳೇ, ನಾವು ಭಾರತ ಬಂಧುಗಳೇ, ನಾವು ವಿಶ್ವ ಬಂಧುಗಳೇ. ಬೆಳಿಗ್ಗೆ ಎದ್ದ ತಕ್ಷಣ ಪಂಚಭೂತಗಳಿಂದಾಗಿರ್ತಕ್ಕಂಥ ಈ ಶರೀರದಿಂದ ಮೊದಲು ಪಂಚಭೂತಗಳಿಗೆ ನಮಸ್ಕರಿಸಬೇಕು. ಪಂಚಭೂತಗಳು ಅಂದರೆ ಭೂಮಿ ತಾಯಿಗೆ ನಮಸ್ಕಾರ, ನಭೋಮಂಡಲದಲ್ಲಿ ಬೆಳಕನ್ನೀವ ಸೂರ್ಯ ಚಂದ್ರರಿಗೆ ನಮಸ್ಕಾರ, ಕಣ್ಣಿಗೆ ಕಾಣದ ಪ್ರಾಣವಾಯುವಿಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ, ವರ್ಣದೇವಿಗೆ ನಮಸ್ಕಾರ ಅಂಥೇಳಿ ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸಿದ ಗುರು ಹಿರಿಯರಿಗೆ ನಮಸ್ಕಾರ, ಆಪತ್ ಬಾಂಧವರಿಗೆ ನಮಸ್ಕಾರ, ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್, ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರಿ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ ಅಂಥೇಳಿ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮೆ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗವಹಿತು. ಬಂಧುಗಳೇ, ನಾನೇನಾದರೂ ಒಂದು ನಾಲ್ಕು ಮಾತುಗಳನ್ನು ಆಡ್ತಾಯಿದ್ದೀನಿ ಅಂತಂದರೆ ಈ ಮಹಾನುಭಾವರ ಆಶೀರ್ವಾದ ಬಲದಿಂದ, ಕರುಣೆ ಕಟಾಕ್ಷದಿಂದ ನಾನು ಇವತ್ತು ಬೆಂಗಳೂರಿನಲ್ಲಿ ನಿವೃತ್ತ ವಿಜ್ಞಾನಿಯಾಗಿ ಕಾಲ ಕಳೆಯುತ್ತಿದ್ದೇನೆ. ಆದ್ದರಿಂದ ಯಾರ ಮಹಿಮಾ ಜ್ಯೋತಿ ಜಗವನ್ನು ಅಮೃತದಂದದಿ ಎಲ್ಲರೆದೆಯನ್ನು ತುಂಬಿ ರೋಮಾಂಚನವಾಗೈವುದೋ ಅಂಥ ದೇವನ ಮಹಿಮೆಯ ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ. ಯಾರು ನೆಲಜಲ ಗಗನ ದೇಶವನ್ನೆಲ್ಲ ವ್ಯಾಪಿಸಿ ನಿಲ್ಲುವರೋ, ಯಾರ ಅನ್ವೇಷಣೆಯಲ್ಲಿ ಈ ಜಗ ಬರಿದು ತೊಳಲುತ್ತಲಿರುವುದು ಅಂಥ ದೇವನ ಮಹಿಮೆಯ ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ ಅಂತ ಹೇಳ್ತಾ, ಉತ್ತರವಾದ ಹಿಮಾಲಯಕ್ಕೆ ಮೇಘಾಲಯಕ್ಕೆ ನಮಸ್ಕಾರ, ದಕ್ಷಿಣದ ಪಶ್ಚಿಮ ಘಟ್ಟಗಳಿಗೆಲ್ಲ ನಮಸ್ಕಾರ, ಸಹ್ಯಾದ್ರಿ ಲಹರಿಗಳಿಗೆಲ್ಲ ನಮಸ್ಕಾರ, ಮಧ್ಯ ಭಾರತದ ವಿಂಧ್ಯ ಪರ್ವತಗಳಿಗೆಲ್ಲ ನಮಸ್ಕಾರ ಅಂಥೇಳಿ ಭಾರತದ ಸುರ ನದಿಗಳಾದಂಥ ಗಂಗಾ, ಬ್ರಹ್ಮಪುತ್ರ, ಯಮುನಾ, ಕೃಷ್ಣ, ಗೋದಾವರಿ, ತುಂಗಭದ್ರಾ, ಕಾವೇರಿ, ಶರಾವತಿಯರ ನಾಡಿನಲ್ಲಿ ತಣಿಸರೆ, ಕುಣಿಸರೆ, ಮೆರೆಸರೆ ಶ್ರೀಗನ್ನಡದ ದುಂದುಬಿಯ ಬಾರಿಸರೆ ಕನ್ನಡದ ದಿಂಡಿಮವ ಅಂತ ಹೇಳ್ತಾ, ಯತ್ಕೃತಂ ಯತ್ ಕರಿಷ್ಯಾಮಿ ತತ್ಸರ್ವಂ ಮಯಾ ಕೃತಂ ತ್ವಯಾ ಕೃತಂ ತು ಫಲಭಕ್ತಮೇ ಮಧುಸೂದನ. ಎಲೆ ಬಂದು ನಾವು ಇದುವರೆಗೂ ಮಾಡಿರುವ ಕೆಲಸಗಳೇ ಆಗಲಿ, ಈಗ ಮಾಡುತ್ತಿರುವ ಕೆಲಸಗಳೇ ಆಗಲಿ, ಮುಂದೆ ಮಾಡುವ ಕೆಲಸಗಳೇ ಆಗಲಿ ವಾಸ್ತವಿಕವಾಗಿ ನಿನ್ನಿಂದ ಮಾಡಲ್ಪಟ್ಟದ್ದೇ ಹೊರತು ನಮ್ಮಿಂದ ಅದರ ಫಲನಿಗೆ ಸಲ್ಲತಕ್ಕದ್ದು ಅಂಥೇಳಿ, ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಅಂತ ಹೇಳ್ತಾ, ಧನವು ನಿನ್ನದು, ಮನವು ನಿನ್ನದು, ನನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿಯು ನೀನೇ ಮಾಯಾ ಮೋಹಶಕ್ತಿಯು, ನನ್ನ ಜೀವನ ಮುಕ್ತಿಯು. ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಳೆದರೆ ನಾನು, ನನ್ನ ಹಣದ ಹಣವು ನೀನೇ, ನನ್ನ ಮನದ ಮರಣವೂ ನೀನೇ ಅಂತ ಹೇಳ್ತಾ, ವಾಣಿ ಗುಣಾನುಕಥನವು ಶ್ರವಣೋ ಕಥಾಯಂ ಅಸ್ತಜ ಕರ್ಮ ಸಮನಸ್ಥ ಪಾದಯೋರ್ನಃ ದೃಷ್ಟಿಂ ಸತಾಂ ದರ್ಶನಸ್ಥ ಬಹತ್ತನೋ ನಾಂ. ನನ್ನ ವಾಣಿ ನೀನು ಗುಣಗಾನ ಮಾಡ್ತಾ ಇರಲಿ, ನನ್ನ ಕಿವಿಗಳು ನಿನ್ನ ಕಥೆಯನ್ನು ಕೇಳ್ತಿರಲಿ, ನನ್ನ ಕೈಗಳು ನಿನ್ನ ಕೆಲಸ ನಿರತವಾಗಲಿ, ನನ್ನ ಮನಸ್ಸು ನಿನ್ನ ಪಾದ ಕಮಲಗಳ ನಿರತವಾಗಿರಲಿ, ನನ್ನ ದೃಷ್ಟಿಯು ನಿನ್ನಂತಹ ದೇಹಪ್ರಾಯದ ಸಜ್ಜನ ನಿರತವಾಗಿರಲಿ ಅಂಥೇಳಿ ಮತ್ತೊಮ್ಮೆ ಸರ್ವಸ್ತ್ರದ್ದು ದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು ಸರ್ವ ಸದ್ಬುದ್ಧಿ ಮಪ್ನೋತು ಸರ್ವ ಸರ್ವತ್ರ ನಂದತು ಅಂತೇಳಿ ಅಮ್ಮ ದುರ್ಗೆ ಎಲ್ಲರಿಗೂ ಆಯುರಾರೋಗ್ಯಗಳನ್ನು ಕೊಟ್ಟು ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಂಗಳವನ್ನು ಉಂಟು ಮಾಡುತ್ತಾಯಿ ಅಂತ ಇದರ ಅರ್ಥ. ಕೇಳಿದವರಿಗೆಲ್ಲ ಅನಂತ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ ಮಾರ್ಚಿನಹಳ್ಳಿ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಇಲಾಖೆ, ರಿಟೈರ್ಡ್ ಕೆಮಿಸ್ಟ್ ಫ್ರಮ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಬೆಂಗಳೂರು. ಥ್ಯಾಂಕ್ ಯು.